ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಡೀ ದೇಶಾದ್ಯಂತ ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ಗಳ ಒಂದು ಪಾಲಿಗೆ ಈ ದೀಪಾವಳಿ ಹಬ್ಬ ಅಷ್ಟೊಂದು ಸಂಭ್ರಮ ತಂದಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ 1 ವರ್ಷದಿಂದ ನೋಟಿಫಿಕೇಶನ್ ಇವಾಗ ಆಗುತ್ತೆ ಅವಾಗ ಆಗುತ್ತೆ, ಒಳ ಮೀಸಲಾತಿ ಮುಗಿಯುತ್ತೆ ಅಂತ ಕಾಯ್ಕೊಂಡು ಕೂತಿರೋರಿಗೆ ಇನ್ನೂ ಕೂಡ ನೋಟಿಫಿಕೇಶನ್ ಭಾಗ್ಯ ಇಲ್ಲ. ಈ ಸರ್ಕಾರ ಹೆಂಗ್ ಹೊಂಟಿದೆ ಅಂತಂದ್ರೆ ತಮ್ಮ ಶಾಸಕರು ಸಚಿವರ ಸಂಬಳವನ್ನು ಹೆಚ್ಚು ಮಾಡೋದು, ತಮಗೇನು ಬೇಕೋ ಅದನ್ನು ಮಾಡ್ತಿದಾರೆ ಹೊರತು ಯಾರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದ್ದಾರೆ ರಾಜ್ಯದಲ್ಲಿ. ವಿಜಯಪುರ, ಧಾರವಾಡ, ಬೆಂಗಳೂರು, ಬೇರೆ ಬೇರೆ ಕಡೆ ಬೇರೆ ಬೇರೆ ನಗರಗಳಲ್ಲಿ ಓದ್ತಾ ಇದ್ದಾರೆ. ಧಾರವಾಡದಲ್ಲಿ ಸ್ಥಿತಿಗತಿ ಹೆಂಗಿದೆ ಆಸ್ಪಿರೆಂಟ್ಸ್ ಲೈಫ್ ಅಂದ್ರೆ, ಪ್ರತಿನಿತ್ಯ 3 ಹೊತ್ತು ಸರಿಯಾಗಿ ಅವ್ರಿಗೆ ಊಟ ಸಿಕ್ಕರೆ ಸಾಕು, ಪ್ರತಿ ತಿಂಗಳು ಲೈಬ್ರರಿ ಫೀಸು, ರೂಮ್ ರೆಂಟ್ಗೆ ದುಡ್ಡು ಬಂದ್ರೆ ಸಾಕು, 4-5 ಸಾವಿರ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಎಷ್ಟು ದಿನ ಅಂತ ಮನೆ ದುಡ್ಡು ಕೊಡ್ತಾರೆ? 3 ವರ್ಷ ಆಯ್ತು ಒಬ್ಬೊಬ್ರು ಹೋಗಿ. 1 ವರ್ಷ ಕೋಚಿಂಗ್ ತೆಗೆದುಕೊಂಡಿರ್ತಾರೆ, 1 ವರ್ಷ ಸ್ಟಡಿ ಮಾಡಿದ್ರು, ಕಳೆದ 3 ವರ್ಷದಿಂದ ನೋಟಿಫಿಕೇಶನ್ ಇಲ್ಲ ಯಾವುದು. ಇನ್ನು ಎಷ್ಟು ದಿನ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಮಾಡ್ತಾರೆ ಹೇಳಿ? ಮನೆ ಕಡೆ ಕೂಡ ಕೆಲವರು ಆರ್ಥಿಕವಾಗಿ ತುಂಬಾ ದುರ್ಬಲರಿರ್ತಾರೆ. ಕೆಲವರು ನಾನೇ ಕಣ್ಣಾರೆ ಕಂಡಂತ ಆಸ್ಪಿರೆಂಟ್ಸ್ಗಳು ರೋಡ್ ಸೈಡ್ ಅಲ್ಲಿ ಗಿರ್ಮಿಟ್ ಅಂಗಡಿಗಳು ಏನೇನೋ ಚಿಕ್ಕಪುಟ್ಟ ಅವರೇ ಒಂದೇನೋ ವ್ಯಾಪಾರ ಏನೋ ಮಾಡ್ಕೊಂಡು ಬದುಕ್ತಿದ್ದಾರೆ. ಇನ್ನು ಕೆಲವರು ಬಟ್ಟೆ ಅಂಗಡಿಗಳಲ್ಲಿ, ಕೆಲವರು ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಪ್ರತಿ ತಿಂಗಳು ಒಂದು 5ರಿಂದ 10 ಸಾವಿರನಾದ್ರೂ ಖರ್ಚಿಗೆ ಬೇಕಾಗತ್ತೆ. ಇವತ್ತು ಇರೋ ಪರಿಸ್ಥಿತಿ ಇನ್ ಕೇಸ್ ಬೆಂಗಳೂರಲ್ಲಿ ಹಾಕ್ಬಿಟ್ರೆ 10ರಿಂದ 15 ಸಾವಿರ ಆದ್ರೂ ಸಾಲಲ್ಲ. ಇಲ್ಲಿನ ಲೈಬ್ರರಿ, ರೂಮ್ ಫೀಸು, ರೂಮ್ ಬಾಡಿಗೆ, ಮತ್ತೆ ಕೋಚಿಂಗ್ ಫೀಸು, ಅದು ಇದು ಏನೇನೋ ಖರ್ಚು ವೆಚ್ಚಗಳಿರುತ್ತೆ ಒಬ್ಬ ಆಸ್ಪಿರೆಂಟ್ಗೆ. ಇಷ್ಟೆಲ್ಲ ಕಷ್ಟಪಡ್ತಾ ಇರುವಂತ ಆಸ್ಪಿರೆಂಟ್ಸ್ಗಳ ಸ್ಥಿತಿಗತಿಯನ್ನು ನೋಡಿ ಎಷ್ಟೋ ಜನ ಬರೀ ಸಚಿವರು ಶಾಸಕರು ಬಾಯಲ್ಲಿ ಹೇಳ್ತಾರೆ ಸಮಾಧಾನವನ್ನೇ ಮಾಡಿಸ್ತೀವಿ, ನಾವು ನೋಟಿಫಿಕೇಶನ್ ಮಾಡಿಸ್ತೀವಿ, ತಲೆ ಕೆಡಿಸ್ಕೊಬೇಡಿ, ಓದಿ ಅಂತ. ಬಟ್ ಒಂದಾದ್ರೂ ಒಂದು ಪಾಸಿಟಿವ್ ನ್ಯೂಸ್, ಅಟ್ಲೀಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಎಷ್ಟು ಜನ ಭಿಕ್ಷೆ ಬೇಡೋ ರೀತಿ ಬೇಡಿದ್ರು. ಒಂದು ಸಚಿವರ ಹತ್ರ, ಗೃಹ ಸಚಿವರ ಹತ್ರ ಕಾಲಿಗೆ ಬಿದ್ದು ಕೇಳ್ಕೊಟ್ರು. ಅಟ್ಲೀಸ್ಟ್ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡೋದಿರ್ಲಿ, ನೋಟಿಫಿಕೇಶನ್ ಮಾಡೋ ಮಾನವೀಯತೆ ಕೂಡ ಇಲ್ಲ. ನವೆಂಬರ್ ಅಂತ ಹೇಳಿದ್ರಂತೆ ಹಿಂದೆ, ಎಲ್ಲಿದೆ ನವೆಂಬರ್? ಆಲ್ರೆಡಿ ಅಕ್ಟೋಬರ್ ಮುಗೀತು, ಇನ್ನೊಂದು ಸ್ವಲ್ಪ ದಿನಕ್ಕೆ ನವೆಂಬರ್. ಯಾವಾಗ ನೋಟಿಫಿಕೇಶನ್? PSI ಅಂತೂ ಬಿಡಿ, ಅದು ನಾನು ಹೇಳಿದೆನಲ್ಲ ಫೆಬ್ರವರಿ ತಿಂಗಳಲ್ಲೇ ಆಗೋದು. ಅಲ್ಲಿವರೆಗೂ ಮಾಡಲ್ಲ ಅವ್ರು. ಯಾಕಂದ್ರೆ ಇನ್ನೂ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಇಲ್ಲ, ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಗಬೇಕು, ನೋಟಿಫಿಕೇಶನ್ ಆಗಬೇಕು. ಈ ನಡುವೆ ಎಷ್ಟು ದಿನ ಅಂತ ಕಾಯ್ತಾರೆ? ಕೆಲವರು ಹೇಳ್ತಾರೆ ಈಸಿಯಾಗಿ, ಸರ್ಕಾರಿ ಕೆಲಸ ಒಂದೇನಾ ಜೀವನ, ಅದನ್ನ ಬಿಟ್ಟು ಬೇರೆ 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 ದಾರಿಗಳಿವೆ, ಅದನ್ನ ನೋಡ್ಕೊಳ್ಬೇಕು ಅಂತ. ಬಟ್ ಈ ಫೀಲ್ಡಿಗೆ ಬಂದ್ಬಿಟ್ಟಿದ್ದಾರೆ, ಅಟ್ಲೀಸ್ಟ್ ಪ್ರಯತ್ನ ಪಡ್ತಾರೆ. ಇನ್ನು ಒಂದು ಅಟೆಂಪ್ಟ್ ಬರೀದೇ ಇರೋರು ಇದ್ದಾರೆ, ಕೆಲವರು ಯಾವ ಎಕ್ಸಾಮ್ ಬರೀದೇ ಇರೋರು ಅಟ್ಲೀಸ್ಟ್ ಬರೀತಾರೆ. ಅವ್ರ ಅದೃಷ್ಟದಲ್ಲಿ ಅದೇ ಸಿಗಬೇಕು ಅಂತಿದ್ರೆ ಯಾರು ತಪ್ಸಕ್ಕಾಗಲ್ಲ. ಅದಿಲ್ಲ ಅಂದ್ರೆ ನಾಳೆ ಬೇರೆ ದಾರಿಗಳು ನೋಡ್ಕೊಳ್ಳೋದಿದೆ, ಕಾಮನ್. ಬಟ್ ಈಗಿನ ಸೊಸೈಟಿಯಲ್ಲಿ ನೀವು 30 ವರ್ಷದವರೆಗೂ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತೀವಿ ಅಂದ್ರೆ ಆಮೇಲೆ 30 ವರ್ಷ ಆದ್ಮೇಲೆ ಖಾಸಗಿ ಕೆಲಸಕ್ಕೆ ಹೋಗೋಕ್ಕೂ ಕಷ್ಟ ಆಗುತ್ತೆ. ಇವತ್ತು ಬೆಂಗಳೂರಿನಂತ ನಗರದಲ್ಲಿ ಕೆಲವು ಕಂಪ್ನಿಗಳಲ್ಲಿ 30+ ಆದ್ರೆ ತೆಗೆದುಕೊಳ್ಳಲ್ಲ. ಏನ್ ಮಾಡಿದೆ ಇಷ್ಟು ವರ್ಷ ಅಂತ ಕೇಳ್ತಾರೆ. ಏಜ್ ಗ್ಯಾಪ್ ಅಲ್ಲಿ ಸಮಸ್ಯೆ ಬಹಳಷ್ಟಿದೆ. ಇನ್ನು ಸ್ಕಿಲ್ಸು, ನಾವು ಆ ಟೈಮಲ್ಲಿ ಕರೆಕ್ಟಾಗಿ ಕಾಂಪಿಟೇಟಿವ್ ಓದ್ತಾ ಇರ್ತೀವಿ, ಯಾವ ಸ್ಕಿಲ್ಸ್ ಕಲಿಯಲ್ಲ, ಕೋರ್ಸ್ಗಳು ಮಾಡ್ಕೊಳ್ಳಲ್ಲ. ಆಮೇಲೆ ಬಂದ ತಕ್ಷಣ ಮತ್ತೆ ಕೋರ್ಸ್ ಕಲಿತು ಸ್ಕಿಲ್ ಕಲಿಯೋ ಅಷ್ಟರಲ್ಲಿ ಬೇರೆಯವ್ರು ಬಂದು ನಮ್ಮ ಕೆಲಸ ತೆಗೆದುಕೊಂಡು ಹೋಗಿರ್ತಾನೆ. ಇಷ್ಟು ಕಷ್ಟ ಇದೆ. ಈ 25 to 30 ಈ ಏಜಲ್ಲಿರುವಂಥ ಯುವಕರ ಬದುಕು ಹೆಂಗಿದೆ ಅಂದ್ರೆ, ಈ ಕಡೆ ಮನೆ ಒತ್ತಡ, ತಮ್ಮ ವೈಯಕ್ತಿಕ ಬದುಕಿನ ಒತ್ತಡ, ಆರ್ಥಿಕ ಒತ್ತಡ, ಸಮಾಜದ ಮುಂದೆ ತಲೆ ಎತ್ಕೊಂಡು ತಿರುಗಾಡೋಕ್ಕೂ ಆಗಲ್ಲ. ಎಲ್ಲೇ ಹೋಗ್ಬೇಕು, ಏನೇ ಮಾಡ್ಬೇಕಂದ್ರೆ ಫಸ್ಟ್ ಕೇಳೋದು ನೀ ಏನ್ ಕೆಲಸ ಮಾಡ್ತೀಯ, ಮದುವೆ ಆಯ್ತಾ, ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಅವೆಲ್ಲವಕ್ಕೂ ಉತ್ತರ ಕೊಡಬೇಕು. ಊರಲ್ಲಿ ಕೆಲವೊಂದಿಷ್ಟು ಫಾಲ್ತು ಜನ ಇರ್ತಾರೆ, ಅವ್ರು ಇವ್ರನ್ನ ಆಡ್ಕೊಳಕಂತಾನೆ ಕೊಂದಿರ್ತಾರೆ. ಫ್ಯಾಮಿಲಿಗೂ ಒಂದಿಷ್ಟು ಜನ ಹಿತಶತ್ರುಗಳು ಇರ್ತಾರೆ. ಅವರು ಅಷ್ಟೇ, ಏನಾದ್ರು ಆಗದೆ ಬರಲಿ ವಾಪಸ್ ಕಾಯ್ಕೊಂಡು ಕೂತಿರ್ತಾರೆ ಅವನ ಬಗ್ಗೆ ಮಾತಾಡಕಂತಾನೆ. ಇಷ್ಟು ಕಷ್ಟದ ನಡುವೆ ಒಬ್ಬ ಯುವಕ ಯುವತಿ ತನ್ನ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಹೋರಾಟ ಮಾಡೋದಿದೆಯಲ್ಲ, ಅದು ಸಾಮಾನ್ಯದ ಮಾತಲ್ಲ. ಇವತ್ತು ಎಷ್ಟೋ ಜನಕ್ಕೆ ನಾನು ನೋಡಿದ್ದೀನಿ, ಧಾರವಾಡದಂತ ನಗರಗಳಿಗೆ ಕೆಲವರು ಶ್ರೀಮಂತರ ಮಕ್ಕಳನ್ನ ಕಳಿಸ್ತಾರೆ ಓದೋದಕ್ಕೆ. ಅವರೆಲ್ಲ ಎಷ್ಟು ಶೋಕಿ ಜೀವನ ಮಾಡ್ತಾರೆ ಅಂದ್ರೆ, ಪ್ರತಿ ವಾರ ದಾಂಡೇಲಿಗೆ ಹೋಗ್ತಾರೆ, ರೆಸಾರ್ಟ್ಗಳ ಸ್ಟೇ ಮಾಡ್ತಾರೆ. ದಿನ ಅವ್ರು 2 ಪ್ಯಾಕ್ ಸಿಗರೇಟ್ ಇಲ್ಲ ಅಂದ್ರೆ ಕೆಲವರಿಗೆ ನಿದ್ದೆ ಬರಲ್ಲ, ಕೈಯಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕು. ಅಟ್ಲೀಸ್ಟ್ ನೀವು ಅಂತ ಶ್ರೀಮಂತಿಗೆ ಬದುಕನ್ನು ಲೀಡ್ ಮಾಡೋರು ನಿಮ್ ಕಣ್ಣು ಮುಂದೆ ಪಾಪ ಎಷ್ಟೋ ಜನ ನಿಮ್ಮ ಬಡ ಸ್ನೇಹಿತರು ಓದ್ತಿರ್ತಾರೆ ಅಂತ ಅವ್ರಿಗೆ ಪ್ರತಿ ತಿಂಗಳು ಒಂದು 5 ಸಾವಿರ ಸಹಾಯ ಮಾಡ್ಬಿಟ್ರೆ ಅವ್ರು ಹೆಂಗೋ ಒಂದು ಜೀವನ ಮಾಡ್ತಾರೆ. ಇವ್ರಿಗೆ 50 ಸಾವಿರ ಆದ್ರೂ ಸಾಲ್ತಿರಲ್ಲ ಕೆಲವರಿಗೆ. ಅದ್ರಲ್ಲಿ ಮತ್ತೆ ಇವ್ರದ್ದು ಬೇರೆ ಬೇರೆ ವ್ಯಸನಗಳು. ದೇವ್ರದೇನೋ ಅಂತಲ್ಲ, ಹಲ್ಲಿದ್ದವರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ ಅಂತ. ಹಂಗೆ ಕಷ್ಟಪಟ್ಟು ಏನೋ ಮಾಡ್ತೀನಿ ಅಂದವರಿಗೆ
ಸೌಲಭ್ಯಗಳ ಕೊರತೆ ಇರುತ್ತೆ. ಎಲ್ಲವೂ ಸೌಲಭ್ಯ ಇದ್ದವನು ಏನೂ ಮಾಡದೆ ಮೋಜು ಮಸ್ತಿಲಿ ಬ್ಯುಸಿ ಆಗಿರ್ತಾನೆ. ಇವತ್ತು ಕಾಂಪಿಟೇಟಿವ್ ಹೆಸರಲ್ಲಿ ಇನ್ನೂ ಮೋಜು ಮಸ್ತಿ ಮಾಡ್ತಾರೋ ಅದೆಷ್ಟೋ ಜನ ಇದ್ದಾರೆ ಧಾರವಾಡ ಬೆಂಗಳೂರುಗಳಲ್ಲಿ. ಪಬ್ಬು ಬಾರು ಸುತ್ಕೊಂಡು ಟೈಮ್ ಕಳ್ಕೊಂಡು ಆಮೇಲೆ ಆರಾಮಾಗಿ ಊರಿಗೆ ಹೋಗಿ ಅವ್ರಿಗೆ ಹೆಂಗೋ ತಂದೆ ತಾಯಿ ಮಾಡಿಟ್ಟಿರ್ತಾರೆ, ಬದುಕು ಕಟ್ಕೊಳ್ತಾರೆ. ಬಟ್ ಬಡ ಮಕ್ಕಳ ಪರಿಸ್ಥಿತಿ ಏನು? ಒಂದು PC ಜಾಬ್ ಆದ್ರೆ ಸಾಕು, ಒಂದು ಮಧ್ಯಮ ವರ್ಗ, ಮಧ್ಯಮ ಬಡ ಕುಟುಂಬ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಒಂದು 45-50 ಸಾವಿರ ಸಂಬಳ ಬಂದ್ರೆ ಅದಕ್ಕೂ ಕಷ್ಟ ಆಗ್ತಾ ಇದೆ ಈ ನೋಟಿಫಿಕೇಶನ್ ಮಾಡೋದು ಸರ್ಕಾರಕ್ಕೆ. ಅಂದ್ರೆ ಎಂತ ಪರಿಸ್ಥಿತಿ ಇದು ಅಂತ. ಎಷ್ಟು ಹೋರಾಟ ಹೇಳಿ. ಹೋರಾಟ ಮಾಡೋದು ತಪ್ಪಲ್ಲ, ಹೋರಾಟ ಮಾಡೋಣ. ಬಟ್ ಹೋರಾಟ ಮಾಡೋದಕ್ಕೂ ಕೂಡ ಇತಿಮಿತಿಗಳಿದೆ. ಹೋರಾಟಕ್ಕೆ ಹೋದ್ರೆ ವಿದ್ಯಾರ್ಥಿಗಳನ್ನ ಬೆದರಿಸ್ತೀರಾ, ಬೇರೆ ಬೇರೆ ಕಾರಣಗಳು ಹೇಳ್ತೀರಾ. ಶಶಿಕುಮಾರ್ ಸರ್ ಮನೆ ಹುಬ್ಳಿ ಧಾರವಾಡ ಕಮಿಷನರ್ ಒಂದು ಕಾರ್ಯಾಗಾರ ಮಾಡಿದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಓದೋ ಅಭ್ಯರ್ಥಿಗಳಿಗೆ. ಅವ್ರು ಹೇಳಿದ್ರು, ಹಲವಾರು ರೀತಿ ಮೋಟಿವೇಶನ್ ಹೇಳಿದ್ರು. ಯಾವ ಮೋಟಿವೇಶನ್ ಬಡ ಮಕ್ಕಳ ಹೊಟ್ಟೆ ತುಂಬಿಸಲ್ಲ. ಒಂದಿನ ಮೋಟಿವೇಶನ್ ಹೇಳ್ತಾರೆ, ಎಲ್ರು ಹೋಗ್ತಾರೆ, ಅದನ್ನ ನೆನ್ಪಿಟ್ಕೊಳ್ತಾರೆ. ಬಟ್ ಪ್ರತಿನಿತ್ಯ ಬದುಕನ್ನ ನಡೆಸಬೇಕಾದಂಥವ್ರು ಆ ಮೋಟಿವೇಶನ್ ಕೇಳ್ಕೊಂಡೇ ಕೂತ್ಕೊಳ್ಳಕ್ ಆಗಲ್ವಲ್ಲ. ಸೊ ಅವ್ರಿಗೆ ಬದುಕೋ ಒಂದು ದಾರಿ ಬೇಕು, ಏನೋ ಒಂದು ಮಾಡ್ಕೊಳ್ಬೇಕು. ದಯವಿಟ್ಟು ಸರ್ಕಾರಕ್ಕೆ ನಾವು ಕಟ್ಟ ಕಡೆಯದಾಗ ಕೇಳ್ಕೊಳ್ಳೋದಷ್ಟೇ. ಕೆಲವ್ರು ಹೇಳ್ತಿರೋದಾರೆ, ನಾನೇ ಕೇಳಿದೀನಿ, ಕ್ರಾಂತಿಯಿಂದ ಇರಿ, ನಾವು ನೇಪಾಳ ತರ ಮಾಡೋಣ, ಹಂಗ್ ಮಾಡೋಣ ಅಂತಿದಾರ. ಬಟ್ ಅದ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅದು ಎಷ್ಟೊತ್ತಿನ ವಿಚಾರ ಕೂಡ ಅಲ್ಲ. ಬಟ್ ನಮ್ಮ ದೇಶದ ಕಾನೂನು ಕಟ್ಟಳೆಗಳು ಎಲ್ಲವೂ ನಿಮ್ಗೆ ಗೊತ್ತಿದೆ. ಇಲ್ಲಿ ಎಂತೆಂಥವ್ರು ಕೂಡ ಏನೇನೋ ಮಾಡಿ ಮೂಲೆ ಗುಂಪು ಮಾಡುವಂತ ವ್ಯವಸ್ಥೆಗಳಿದೆ. ಹಂಗಾಗಿ ಕಾನೂನು ಕೈಗೆತ್ತಿಕೊಳ್ಳುವಂಥದ್ದು ಬೇಡ. ನ್ಯಾಯಯುತವಾಗಿ ನಮ್ಗೆ ಏನು ಬೇಕು, ನಮ್ಮ ಹಕ್ಕನ್ನು ನಾವು ಕೇಳೋಣ ಅಂತ ಹೇಳ್ತಾ ಧನ್ಯವಾದಗಳು.